ಟ್ರಂಪ್ ಪ್ರತಿಷ್ಠೆ ಯುದ್ಧ 3 ದಶಕಗಳ ನಂತರ ಸಂಘರ್ಷಕ್ಕಿಳಿದ ಅಮೆರಿಕ ಮತ್ತೆ ಪುಟಿದೇಳುತ್ತಾ ಹಳೆ ಭಾರತ. ನಮಸ್ಕಾರ ಸ್ನೇಹಿತರೆ. ಟ್ಯಾರಿಫ್ ಭಾರತ ಹಾಗೂ ಅಮೆರಿಕ ನಡುವೆ ಭರ್ತಿ 27 ವರ್ಷಗಳ ನಂತರ ಸಂಬಂಧ ಹಾಳು ಮಾಡ್ತಿರೋ ವಿಚಾರ. 1998ರಲ್ಲಿ ಅಣು ಪರೀಕ್ಷೆ ಆದ ಸಂದರ್ಭದಲ್ಲಿ ಇದೇ ರೀತಿ ಭಾರತದ ಕತ್ತು ಹಿಸುಕೋ ಪ್ರಯತ್ನವನ್ನ ಅಮೆರಿಕ ಮಾಡಿತ್ತು. ಆಸ್ಟ್ರೇಲಿಯಾದಂತಹ ಮಿತ್ರ ರಾಷ್ಟ್ರ, ಜಪಾನ್ ನಂತಹ ಆಪ್ತ ರಾಷ್ಟ್ರಗಳು ಭಾರತದ ವಿರುದ್ಧ ಅವತ್ತು ಮಾತನಾಡಿದ್ವು. ಜಪಾನ್ ಅಂತೂ ನಮಗೆ ಕೊಟ್ಟಿದ್ದ ಲೋನ್ಗಳು, ವ್ಯಾಪಾರ ಸಂಬಂಧ ಎಲ್ಲವನ್ನ ಕಟ್ ಮಾಡಿತ್ತು. ಈಗಲೂ ಹೆಚ್ಚು ಕಮ್ಮಿ ಅದೇ ಸಂದರ್ಭ ಮತ್ತೆ ಅಮೆರಿಕ ಸೃಷ್ಟಿ ಮಾಡ್ತಿದೆ, ಟ್ರಂಪ್ ಸೃಷ್ಟಿ ಮಾಡ್ತಿದ್ದಾರೆ ಅವರ ದುರಹಂಕಾರದಿಂದ. ಈ ಸಲ ಅವರ ಮಿತ್ರರ ಬೆದರಿಕೆ ಇಲ್ಲ ಬಿಟ್ರೆ, ಯಾಕಂದ್ರೆ ಉಳಿದವರೆಲ್ಲ ಚೆನ್ನಾಗಿದ್ದಾರೆ ನಮ್ಮೊಟ್ಟಿಗೆ, ಟ್ರಂಪ್ ಹುಚ್ಚಾಟ ಎಲ್ಲರಿಗೂ ಕೂಡ ತಲೆ ಕೆಡಿಸಿದೆ. ಅದು ಬಿಟ್ರೆ ಅಮೆರಿಕ ಮತ್ತು ಭಾರತದ ಸಂಬಂಧ ಇದೆಯಲ್ಲ, ಅದೇ ಲೆವೆಲ್ಗೆ ಹಾಳಾಗ್ತಿದೆ ಹೆಚ್ಚು ಕಮ್ಮಿ. ಟ್ಯಾರಿಫ್ ಹೆಸರಲ್ಲಿ ಭಾರತಕ್ಕೆ ಸಾಲು ಸಾಲು ಸಮಸ್ಯೆಗಳನ್ನ ಒಡ್ತಾ ಇದ್ದಾರೆ. ಸಂಬಂಧ ಹಳಿ ತಪ್ಪಿದೆ. 1998ರ ಅಣು ಪರೀಕ್ಷೆ ನಿರ್ಬಂಧದ ಟೈಮ್ ಇದೆಯಲ್ಲ, ಅದಕ್ಕೆ ಹೋಲಿಕೆ ಮಾಡಲಾಗ್ತಿದೆ ಈಗ. ಹಾಗಿದ್ರೆ ಪರ್ಮನೆಂಟ್ ಡ್ಯಾಮೇಜ್ ಇದು, ಸರಿ ಮಾಡಕ್ಕಾಗಲ್ವಾ ಸಂಬಂಧ? 1998ರಲ್ಲಿ ನಿರ್ಬಂಧ ಹಾಕಿದಾಗ ಅವಾಗ ಭಾರತ ಅದರಿಂದ ಹೊರಗೆ ಬರೋಕೆ ವ್ಯಾಪಾರ ಸಮಸ್ಯೆಗಳನ್ನ ಅವತ್ತು ಯಾವ ರೀತಿ ಫೇಸ್ ಮಾಡಿತ್ತು, ಈಗ ಏನ್ ಮಾಡಬಹುದು ಭಾರತ, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಟ್ಯಾರಿಫ್ ಹೆಸರಲ್ಲಿ ಅಮೆರಿಕ ಆಟ. ಸ್ನೇಹಿತರೆ, ಒಂದು ಅಂದಾಜಿನ ಪ್ರಕಾರ ಭಾರತದ ಸುಮಾರು $87 ಬಿಲಿಯನ್ ಮೌಲ್ಯದ ಸರಕುಗಳ ಮೇಲೆ ಟ್ರಂಪ್ರ ಟ್ಯಾರಿಫ್ನ ಪೆಟ್ಟು ಬಿದ್ದಿದೆ. ಕೆಲವಕ್ಕೆ 50%, ಕೆಲವಕ್ಕೆ 60% ಮತ್ತು ಕೆಲವಕ್ಕೆ 63% ಬಾಯಿಗೆ ಬಂದಂಗೆ ಟ್ಯಾರಿಫ್ ಹಾಕಿದ್ದಾರೆ. ಟೆಕ್ಸ್ಟೈಲ್, ಆಭರಣ, ಸೀ ಫುಡ್, ಕಾರ್ಪೆಟ್, ಯಂತ್ರೋಪಕರಣಗಳು, ದೊಡ್ಡ ದೊಡ್ಡ ಉದ್ಯಮಗಳು, ಜವಳಿ, ಇಲ್ಲಿಗೆಲ್ಲ ಬಹಳ ಪೆಟ್ಟು ಬೀಳ್ತಾ ಇದೆ. ಅಮೆರಿಕದ ದೊಡ್ಡ ಮಾರ್ಕೆಟ್ ಈ ಬಿಸ್ನೆಸ್ಗೆ, ಭಾರತದ ಈ ಉದ್ಯಮ ಕ್ಷೇತ್ರಗಳಿಗೆ ಕೈತಪ್ಪೋ ಆತಂಕ ಎದುರಾಗ್ತಾ ಇದೆ. ಭಾರತದ ಷೇರು ಮಾರುಕಟ್ಟೆಯಲ್ಲೂ ಕೂಡ ನಿರಂತರವಾಗಿ ಇದರಿಂದ ರೆಡ್ ಕಾಣಿಸ್ತಾ ಇದೆ. ಹಾಗಿದ್ರೆ 1998ರಲ್ಲಿ ಏನಾಗಿತ್ತು? ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗ, ಭಾರತ ಅಣು ಪರೀಕ್ಷೆ ಮಾಡಿದಾಗ ರೊಚ್ಚಿಗೆದ್ದು ಅಮೆರಿಕ ಅವಾಗ ಏನ್ ಮಾಡಿತ್ತು? ಸಾಲು ನಿರ್ಬಂಧ ಹೇರಿದ್ದ ಅಮೆರಿಕ ಫೀನಿಕ್ಸ್ ನಂತೆ ಪುಟಿದೆದ್ದ ಭಾರತ. ಮೇ 11, 1998ರಲ್ಲಿ ಭಾರತ ಮೊದಲ ಬಾರಿಗೆ ಅಣ್ವಸ್ತ್ರ ಪರೀಕ್ಷೆ ಮಾಡಿ ಅದನ್ನು ಡಿಕ್ಲೇರ್ ಮಾಡಿಕೊಳ್ತು. ನಾವು ಅಣು ಶಕ್ತ ರಾಷ್ಟ್ರ, ಅಣು ಸ್ಫೋಟಕ ಶಕ್ತ ರಾಷ್ಟ್ರ ಅಂತ. 1974ನಲ್ಲೂ ಕೂಡ ಮಾಡಲಾಗಿತ್ತು. ಆದ್ರೆ ಅದನ್ನ ಸ್ಫೋಟಕ ಮಾಡೋಕೆ ನಾವು ಅದನ್ನ ಬಳಸಿರ್ಲಿಲ್ಲ, ಡೆವಲಪ್ ಮಾಡಿರ್ಲಿಲ್ಲ. ಆಮೇಲೆ ನಾವು ಅಣು ಸ್ಫೋಟಕ ಶಕ್ತ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ಲಿಲ್ಲ. ಹೀಗಾಗಿ 1998ರ ಪರೀಕ್ಷೆಯನ್ನ ಅಮೆರಿಕ ಸೀರಿಯಸ್ ಆಗಿ ತಗೊಳ್ತು. ಶೀತಲ ಸಮರದ ಕಾಲದಿಂದಲೂ ಭಾರತದ ಬಗ್ಗೆ ಅಮೆರಿಕಗೆ ಒಂದು ರೀತಿ ಅಸಮಾಧಾನ ಇತ್ತು. ಆದ್ರೆ ಸೋವಿಯತ್ ಪತನ ಆದ್ಮೇಲೆ, ಭಾರತ ಜಾಗತೀಕರಣಕ್ಕೆ ಓಪನ್ ಆದ್ಮೇಲೆ ಅಮೆರಿಕ ಭಾರತವನ್ನ ಇಂಪಾರ್ಟೆಂಟ್ ಪಾಲುದಾರ ಅನ್ನೋಕೆ ಶುರು ಮಾಡಿತ್ತು. ಭಾರತಕ್ಕೆ ಸಾಲ, ತಂತ್ರಜ್ಞಾನ ವರ್ಗಾವಣೆ, ಹೀಗೆ ಸಾಕಷ್ಟು ಸಹಕಾರ ಕೊಡ್ತು. ಅಫ್ಕೋರ್ಸ್ ಅದು ಅಮೆರಿಕಗೂ ಬೇಕಾಗಿತ್ತು. ಭಾರತದಂತಹ ದೊಡ್ಡ ಮಾರ್ಕೆಟ್ ತನ್ನ ಕೈವಶ ಆಗಲಿ ಅನ್ನೋದು ಅಮೆರಿಕದ ದುರಾಸೆಯಾಗಿತ್ತು. ಆದರೆ ಭಾರತ ಅಣು ಪರೀಕ್ಷೆ ಮಾಡಿದ ನಂತರ ಅಮೆರಿಕ ಭಾರತದ ಕತ್ತು ಹಿಸುಕೋಕೆ ಪ್ರಯತ್ನ ಪಡ್ತು. ಆವಾಗಷ್ಟೇ ಚೇತರಿಸಿಕೊಳ್ತಾ ಇದ್ದ ಆರ್ಥಿಕತೆಗೆ ನಿರ್ಬಂಧದ ಅಸ್ತ್ರವನ್ನ ಬಿಟ್ರು, ಬಾಣವನ್ನ ಬಿಟ್ರು. ವಿಶ್ವ ಬ್ಯಾಂಕ್ ಮತ್ತು IMF ನಿಂದ ಭಾರತಕ್ಕೆ ಸಾಲ ಸಿಗಬಾರದು ಅಂತ ಅಮೆರಿಕ ಕೊಕ್ಕೆ ಹಾಕ್ತು. ಅವರು ಭಾರತಕ್ಕೆ ಕೊಡಬೇಕಾಗಿದ್ದ ಅವತ್ತಿಗೆ $3-4 ಬಿಲಿಯನ್ ಹಣ, ಅದ್ರ ಮೇಲೂ ಕೂಡ ಸ್ಯಾಂಕ್ಷನ್ ಹಾಕಿ ಹಿಡಿದಿಟ್ಕೊಂಡ್ರು. ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿ ಸ್ಕೀಮ್ಗಳಿಗೆ ತಕ್ಷಣಕ್ಕೆ ದುಡ್ಡು ಸಿಗದಿರಂಗೆ ಕೊರತೆ ಉಂಟು ಮಾಡಿದ್ರು. ಇದು ಸಾಲದು ಅಂತ ಮಿಲಿಟರಿ ಹಾರ್ಡ್ವೇರ್, ಸರ್ವಿಸ್, ಫಾರಿನ್ ಮಿಲಿಟರಿ ಫಂಡ್, ಹೀಗೆ ಎಲ್ಲವನ್ನ ಅಮೆರಿಕ ಬ್ಯಾನ್ ಮಾಡ್ತು. ದೊಡ್ಡಣ್ಣನ ಜೊತೆಗೆ ಅವರ ಮಿತ್ರರು ಕೂಡ ಭಾರತದ ವಿರುದ್ಧ ನಿಂತ್ಕೊಂಡ್ರು. ಆವಾಗ ಸರ್ಕಾರ ಮತ್ತು ಇತರ ಸಂಸ್ಥೆಗಳಿಂದ ಭಾರತಕ್ಕೆ ಹರಿತಾ ಇದ್ದ ಸಾಲಕ್ಕೆ ಕೊಕ್ಕೆ ಹಾಕಿದ್ರು. ಜರ್ಮನಿ, ಸ್ವೀಡನ್, ಡೆನ್ಮಾರ್ಕ್ಗಳು ದ್ವಿಪಕ್ಷೀಯ ಸಂಬಂಧ ಅಡಿಯಲ್ಲಿ ಕೊಡ್ತಾ ಇದ್ದ ಹಣದ ಸಹಾಯವನ್ನ ಸ್ಟಾಪ್ ಮಾಡಿದ್ರು. ಕೆನಡಾ ಕೂಡ ಸ್ಯಾಂಕ್ಷನ್ ಹೇರಿತು. ಜಪಾನ್ ಮಾನವೀಯ ಪರಿಸ್ಥಿತಿಗಳಿಗೆ ಬೇಕಾದ್ರೆ ಸಹಾಯ ಮಾಡ್ತೀವಿ, ಅದನ್ನು ಬಿಟ್ಟು ನಿಮಗೆ ಯಾವುದೇ ಸಾಲ ಕೊಡಲ್ಲ ಅಂತ ಹೇಳ್ತು. ಎಲ್ಲ ಫ್ರೀಸ್ ಮಾಡ್ತೀವಿ ಅಂತ ಫ್ರೀಸ್ ಮಾಡಿದ್ರು. ಒಟ್ಟಾರೆ ಇರಾನ್ ಮತ್ತು ಅಮೆರಿಕ ನಡುವೆ ಯಾವ ರೀತಿ ಸಂಬಂಧ ಇವಾಗ ಕಾಣಿಸುತ್ತೋ, ಹೆಚ್ಚು ಕಮ್ಮಿ ಅದೇ ರೀತಿ ಸಂಬಂಧ ಅವತ್ತು ಭಾರತ ಮತ್ತು ಅಮೆರಿಕ ನಡುವೆ ಉಂಟಾಗಿತ್ತು. ಇಲ್ಲಿ ಇರಾನ್ ಏನೋ ಅಮೆರಿಕ ಕಂಡ್ರೆ ಆಗದಿರೋ ರಾಷ್ಟ್ರಗಳಿಗೆ ತೈಲ ಮಾರಿ ಜೀವನ ನಡೆಸ್ತಾ ಇದೆ, ಚೀನಾ ಸಹಾಯವನ್ನ ಪಡ್ಕೊಂಡು. ಆದ್ರೆ ಅವತ್ತು ಭಾರತದ ಬಳಿ ಏನೂ ಇರಲಿಲ್ಲ. ಈ ನಂಬಿಕೆಯಲ್ಲೇ ಅಮೆರಿಕ ಭಾರತಕ್ಕೆ ಎಲ್ಲಿ ನೋವಾಗುತ್ತೋ ಅಲ್ಲೇ ಹೊಡಿಬೇಕು ಅಂತ ಆ ರೀತಿ ಮಾಡ್ತಾ ಇತ್ತು. ಭಾರತದ ಕತೆ ಮುಗಿಸೇ ಬಿಟ್ಟೆ ಅಂತ ಅನ್ಕೊಂಡಿತ್ತು. ಜಗತ್ತು ಫಾಸ್ಟ್ ಆಗಿ ಓಡುತ್ತಿದೆ, ಭಾರತ ತೆವಳಕ್ಕೂ ಆಗಲ್ಲ, ಹಂಗ್ ಮಾಡ್ತೀವಿ ಅಂತ ಹೊರಟಿತ್ತು. ಅಭಿವೃದ್ಧಿ ಸ್ತಬ್ಧ ಅನ್ನೋ ಆತಂಕ ಮನೆ ಮಾಡಿತ್ತು. ಆದರೆ ಕೆಲವು ದಿನ ಮಾತ್ರ ಅಲ್ಲಿ ಕತೆ ಕಂಪ್ಲೀಟ್ ಉಲ್ಟಾ ಆಯಿತು. ಅಮೆರಿಕನೇ ಓಡೋಡಿ ಬರೋ ಪರಿಸ್ಥಿತಿ ಬಂತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Stars ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ $88,500 ಮಾತ್ರ. ದುಬೈ ಮತ್ತು ಅಬುದಾಬಿ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, ದುಬೈ ವೀಸಾ, 3 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಟೂರ್ ಮ್ಯಾನೇಜರ್, ಬುರ್ಜ್ ಖಲೀಫಾ 125ನೇ ಫ್ಲೋರ್ ನ ವ್ಯೂ, ಡೆಸರ್ಟ್ ಸಫಾರಿ, ದುಬೈ ಸಿಟಿ ಟೂರ್, ಅಬುದಾಬಿ ಸಿಟಿ ಟೂರ್, ದುಬೈನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್, ಗ್ರ್ಯಾಂಡ್ ಮಾಸ್ಕ್, ಫೆರಾರಿ ವರ್ಲ್ಡ್ ಎಲ್ಲ ಹೋಗೋದಿರುತ್ತೆ.
ಹೊರಡೋ ದಿನ 15 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಎದ್ದು ಬಂದಿದ್ದ ಹೇಗೆ ಭಾರತ 1998ರ ಡಿಸೆಂಬರ್ ತನಕವೂ ಅಂದ್ರೆ ನಿರ್ಬಂಧ ಹೇರಿದ ಕೆಲ ತಿಂಗಳುಗಳ ಕಾಲ ಭಾರತಕ್ಕೆ ಅಮೆರಿಕದ ರಫ್ತು ಸ್ವಲ್ಪ ಕಮ್ಮಿ ಆದ್ವು. ನಮ್ಮ ಮಿಲಿಟರಿ ಪ್ಲಾನ್ಸ್ಗೆ ಸಮಸ್ಯೆ ಆಯ್ತು. ತೇಜಸ್ ವಿಮಾನಗಳ ತಯಾರಿಕೆಗೆ ಅಂದ್ರೆ ಮೊದಲ ವರ್ಷನ್ ವಿಮಾನಗಳ ತಯಾರಿಕೆಗೆ ಐಡಿಯಾ ಆಯ್ತು, ಲೇಟ್ ಆಯ್ತು. ಅಣು ಸಂಸ್ಥೆಗಳ ಮೇಲೆ ನಿರ್ಬಂಧ ಹಾಕಿದ್ರು. ಇದರಿಂದ ಅಣು ಇಂಧನ ಯುರೇನಿಯಂ ನಮಗೆ ಪರ್ಚೇಸ್ ಮಾಡಕ್ ಆಗ್ತಾ ಇರಲಿಲ್ಲ, ಯಾರು ಕೊಡ್ತಾ ಇರಲಿಲ್ಲ. ಆದ್ರೂ ಭಾರತ ಎಲ್ಲೂ ಹಿಂದೆ ಸರಿಲಿಲ್ಲ, ಕೇರ್ ಮಾಡಲಿಲ್ಲ. ಇವತ್ತು ಹೇಗೆ ಭಾರತ ಟ್ರಂಪ್ಗೆ ಜಾಸ್ತಿ ಕಿಮ್ಮತ್ತು ಕೊಡದೆ ತನ್ನ ಪಾಡಿಗೆ ತಾನು ಸೈಲೆಂಟ್ ಆಗಿದೆಯೋ, ಏನು ರಿಯಾಕ್ಷನ್ ಜಾಸ್ತಿ ಕೊಡದೆ, ಅವತ್ತು ಕೂಡ ಭಾರತ ಅಮೆರಿಕಾಗೆ ಸೆಡ್ ಹೊಡೆದು ನಿಂತ್ಕೊಳ್ತು. ಇವತ್ತು ವೆನೆಜುವೆಲಾ, ನಾರ್ತ್ ಕೊರಿಯಾ, ಇರಾನ್ಗಳನ್ನು ನೋಡಿ. ಅಮೆರಿಕ ನಿರ್ಬಂಧ ಕಾರಣದಿಂದ ಅವು ಅಲ್ಲಾಡಕ್ ಆಗ್ಲಿಲ್ಲ, ಅವ್ರು ಉದ್ಧಾರಣೆ ಆಗ್ಲಿಕ್ಕೆ ಆಗ್ಲಿಲ್ಲ. ರಷ್ಯಾದಂತ ರಾಷ್ಟ್ರವನ್ನೇ ತಗೊಳ್ಳಿ, ಅವರಿಗೂ ಅಮೆರಿಕದ ನಿರ್ಬಂಧ ಅಂದ್ರೆ ಭಯ ಇದೆ. ತೈಲ ಇದ್ದಿದ್ದಕ್ಕೆ ಬಚಾವ್ ಆಗ್ತಿದ್ದಾರೆ. ಆದ್ರೆ ಭಾರತ ತೈಲನೂ ಇಲ್ಲದೆ ಇದ್ರು ಕೂಡ, ಯಾವುದೇ ಆಸರೆ ಇಲ್ಲದೆ ಇದ್ರು ಕೂಡ ಮೊದಲ ದಿನದಿಂದ ಸಮರ್ಥವಾಗಿ ಫೇಸ್ ಮಾಡ್ತಾ ಬಂತು. ಅದು ವಾಜಪೇಯಿ ಸರ್ಕಾರ ಆಯ್ತು. ನಿರ್ಬಂಧಗಳಿಗೆ ನಾವು ಬಗ್ಗಲ್ಲ, ನಮ್ಮನ್ನದು ಹಾನಿ ಮಾಡಕ್ ಆಗಲ್ಲ, ನಮ್ಮ ಹತ್ರ ಸಂಪನ್ಮೂಲನೂ ಇದೆ, ಶಕ್ತಿನೂ ಇದೆ, ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಇದಾದ ನಂತರ ಅಮೆರಿಕ ಭಾರತಗಳು ತುಂಬಾ ಬಿಸಿ ಬಿಸಿಯಾಗೇ ಇತ್ತು ವಾತಾವರಣ. ಆದ್ರೆ ಯಾವಾಗ ಪಾಕ್ ಭಾರತವನ್ನ ಕೆಣಕಿ ಕಾರ್ಗಿಲ್ ಗಡಿಯಲ್ಲಿ ಯುದ್ಧ ಶುರು ಮಾಡ್ತೋ, ಎದ್ನೋ ಬಿದ್ನೋ ಅಂತ ಅಮೆರಿಕ ಓಡ್ ಬಂತು. ಆಗ ಅವತ್ತು ಭಾರತದ ರೌದ್ರ ರೂಪ ಕಂಡ ಅಮೆರಿಕ ಪಾಕಿಸ್ತಾನದ ತಪ್ಪನ್ನ ನೇರ ವಿರೋಧ ಮಾಡ್ತು, ಪಾಕಿಸ್ತಾನವನ್ನ ಖಂಡಿಸ್ತು. ಬಹುಶಃ ಇಷ್ಟು ದಿನ ನಡೆದ ಯುದ್ಧಗಳಲ್ಲಿ ಬಹಿರಂಗವಾಗಿ ಭಾರತದೊಂದಿಗೆ ಅಮೆರಿಕ ನಿಂತಿದ್ದು ಅದೊಂದರಲ್ಲಿ ಮಾತ್ರ. ಇದು ಅಮೆರಿಕ ಭಾರತ ಹದಗೆಟ್ಟ ಸಂಬಂಧವನ್ನ ಸ್ವಲ್ಪ ತಣ್ಣಗೆ ಮಾಡ್ತು. ಅವ್ರು ನಮ್ಮ ಪರವಾಗಿ ನಿಂತ್ಕೊಂಡಿತ್ತು. ಆದ್ರೆ ವ್ಯಾಪಾರ ಸಂಬಂಧ ಸರಿ ಹೋಗ್ಲಿಲ್ಲ. ಪರಿಣಾಮ ಭಾರತ ತನ್ನ ಆರ್ಥಿಕತೆಯನ್ನ ಇಂಪ್ರೂವ್ ಮಾಡೋಕೆ ಸ್ವಂತ ಪಾಲಿಸಿಯನ್ನ ಅನುಸರಿಸ್ತಾ ಹೋಯಿತು. ಅಮೆರಿಕ ಜೊತೆಗೆ ಸಂಬಂಧ ಹದಗೆಟ್ಟ ಕೂಡಲೇ ಬೇರೆ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತು. ಫ್ರಾನ್ಸ್, ಬ್ರಿಟನ್ಗಳು ಈ ವಿಚಾರದಲ್ಲಿ ಸ್ವಲ್ಪ ತಣ್ಣಗಿದ್ವು. ಹೀಗಾಗಿ ಇವ್ರ ಜೊತೆ ಭಾರತ ಚೆನ್ನಾಗಿ ಮಾಡ್ಕೊಳ್ತು. ರಷ್ಯಾ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತು ಭಾರತಕ್ಕೆ. ಇಸ್ರೇಲ್ ಕೂಡ ಟೆಕ್ನಾಲಜಿಕಲ್ ಹೆಲ್ಪ್ ಮಾಡ್ತು ಭಾರತಕ್ಕೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಭಾರತ ನಿಧಾನವಾಗಿ ರಿಕವರ್ ಆಗ್ತಾ ಹೋಯಿತು. ಅಮೆರಿಕದ ಸ್ಯಾಂಕ್ಷನ್ಸ್ ನಿಂದ ಭಾರತ ಸ್ವಾವಲಂಬಿ ಆಗೋ ಕಡೆಗೆ ಮುಖ ಮಾಡ್ತು. ಜಾಗತಿಕ ಮಟ್ಟದಲ್ಲಿ ಉಳಿದ ರಾಷ್ಟ್ರಗಳೊಂದಿಗೆ ಭಾರತ ಸ್ಟ್ರಾಂಗ್ ಸಂಬಂಧವನ್ನ ಬೆಳೆಸ್ಕೊಳ್ತು. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಶುರುವಾಗೋಕ್ಕೂ ಮೊದಲು ಅಂದ್ರೆ 1990ರ ದಶಕಕ್ಕೂ ಮೊದಲು ಹಲವು ವರ್ಷಗಳ ಕಾಲ ವಿಜ್ಞಾನ, ಸಂಶೋಧನೆ ಮತ್ತು ಕೈಗಾರಿಕಾ ಇನ್ಫ್ರಾಗಳನ್ನ ನಿರ್ಮಿಸೋಕೆ ಶುರು ಮಾಡಿತ್ತು ಸಣ್ಣದಾಗಿ. ಆದ್ರೆ ಹಣಕಾಸಿನ ಕೊರತೆಯಿಂದ ಅವುಗಳಿಗೆ ಬೆಂಬಲ ಇರಲಿಲ್ಲ. ಯಾವ ರೀತಿ ಆರಂಭಿಸಿತ್ತು, ಎಲ್ಲ ನಾವೇ ಮಾಡ್ತೀವಿ, ಸರ್ಕಾರದವರೇ ಕಿಸ್ತು ಬಿಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ರು. ಇವ್ರ ಹತ್ರ ಮಾಡಕ್ಕಷ್ಟು ದಕ್ಷತೆನೂ ಇರಲಿಲ್ಲ, ದುಡ್ಡು ಇರಲಿಲ್ಲ, ಹಣಕಾಸಿನ ಕೊರತೆ. ಆದ್ರೆ ಅಮೆರಿಕದ ನಿರ್ಬಂಧದ ನಂತರ ಆ ಕ್ಷೇತ್ರಗಳನ್ನ ವಿದೇಶಿ ಹೂಡಿಕೆಗೆ, ಖಾಸಗಿ ಹೂಡಿಕೆಗೆ ಓಪನ್ ಮಾಡಿದ್ರು. ಪರಿಣಾಮ 2000ನೇ ಇಸ್ವಿ ವೇಳೆಗೆ $10 ಬಿಲಿಯನ್ ವಿದೇಶಿ ನೇರ ಹೂಡಿಕೆ ಭಾರತಕ್ಕೆ ಹರಿದು ಬಂತು. ಇದರಿಂದ ಭಾರತ ನಿಧಾನವಾಗಿ ಆಮದು ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡಿ ಸ್ವದೇಶಿ ನಿರ್ಮಿತ ಅಣು ಮತ್ತು ರಕ್ಷಣಾ ತಂತ್ರಜ್ಞಾನಗಳಿಗೆ ಹಂತ ಹಂತವಾಗಿ ಅಂಬೆಗಾಲಿಡ್ತಾ ಬಂತು. ಅಲ್ಲದೆ ಸ್ಯಾಂಕ್ಷನ್ಸ್ ನಿಂದ ಭಾರತ ತಮ್ಮ ವ್ಯಾಪಾರ ಪಾಲುದಾರಿಕೆಯನ್ನ ಡೈವರ್ಸಿಫೈ ಮಾಡೋಕು ಸಾಧ್ಯ ಆಯಿತು. ಭಾರತ ಕೈಗೊಂಡ ಮಾರುಕಟ್ಟೆ ಸುಧಾರಣೆಯಿಂದ 1990ರ ದಶಕದ ಮಧ್ಯದಲ್ಲಿ ಭಾರತದ ಆರ್ಥಿಕತೆ ಪ್ರತಿ ವರ್ಷ ಸರಾಸರಿ 6.5% ಬೆಳವಣಿಗೆ ಕಾಣ್ತಾ ಇತ್ತು. ಲೋ ಬೇಸ್ ಅದು ಓಕೆ, ಬಟ್ ಸ್ಟಿಲ್ ಅಷ್ಟು ಕಾರು ಬಂದಿತ್ತು. ನಂತರ ಸ್ಯಾಂಕ್ಷನ್ ಹೇರಿದ ಮೇಲೆ 5.8%ಗೆ ಸ್ವಲ್ಪ ಡೌನ್ ಆಯಿತು. ಆದ್ರೆ ಅಮೆರಿಕ ಸ್ಯಾಂಕ್ಷನ್ಸ್ ಹೇರಿದ 5 ವರ್ಷಗಳ ನಂತರ 2003ರ ವೇಳೆಗೆ ಭಾರತದ ಆರ್ಥಿಕ ಪ್ರಗತಿ ವೇಗವನ್ನ ಪಡ್ಕೊಳ್ತು. ಪ್ರತಿ ವರ್ಷ 7.8ರ ಆವರೇಜ್ಗೆ ಗ್ರೋತ್ ರೇಟ್ಗೆ ಭಾರತ ಆ ಲೆವೆಲ್ಗೆ ಬಂತು. ಜಾಗತಿಕವಾಗಿ ಭಾರತ ಸ್ಟ್ರಾಂಗ್ ಆಗಿರೋ ವ್ಯಾಪಾರ ಸಂಬಂಧವನ್ನ ಹೊಂದೋದನ್ನ ಕಂಟಿನ್ಯೂ ಮಾಡ್ತು. ಇದು ಅಮೆರಿಕ ಪಾಲಿಗೆ ಸಿಕ್ಕಾಪಟ್ಟೆ ಬಿಸಿ ತುಪ್ಪ ಆಯಿತು. ಏಷ್ಯಾದಲ್ಲಿ ಇಷ್ಟು ದೊಡ್ಡ ಹೊಸ ರಾಷ್ಟ್ರ ಆರ್ಥಿಕ ಪ್ರಗತಿಯನ್ನ ಕಾಣ್ತಿದೆ, ಉದಯೋನ್ಮುಖವಾಗಿ ಬೆಳೀತಾ ಇದೆ. ನಮ್ ಚೀನಾ ಹೆಂಗೂ ನಾವು ಎದುರಾಳಿ ಆಗ್ಬಿಟ್ಟಿದೆ, ಅವ್ರ ಜೊತೆ ನಮಗೆ ಚೆನ್ನಾಗಿಲ್ಲ. ಭಾರತನೂ ಚೆನ್ನಾಗಿಲ್ಲ ಅಂದ್ರೆ ಹೇಗೆ? ಈ ಪಾಕಿಸ್ತಾನ ಇಟ್ಕೊಂಡು ಏನು ಮಾಡೋದು? ಪಾಕಿಸ್ತಾನ ಕೆಲವೊಂದು ಪರ್ಟಿಕ್ಯುಲರ್ ಯೂಸ್ಗಷ್ಟೇ, ಅದು ಯೂಸ್ ಅಂಡ್ ಥ್ರೋ ರೀತಿ ನಿಗದಿತ ಉದ್ದೇಶಕ್ಕಷ್ಟೇ ಅದು ಕೆಲ್ಸಕ್ಕೆ ಬರೋದು. ಭಾರತ ಬಿಗ್ಗರ್ ಪವರ್, ಸೊ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ನಿಧಾನಕ್ಕೆ ಮತ್ತೆ ಅಮೆರಿಕ ತನ್ನ ನಿಲುವನ್ನ ಚೇಂಜ್ ಮಾಡ್ಕೊಳ್ತು ಆಮೇಲೆ ಫುಲ್. ಜೊತೆಗೆ ನಿರ್ಬಂಧಗಳ ಕಾರಣ ಅಮೆರಿಕದಲ್ಲೂ ಕೂಡ ಜವಳಿ, ಜೆಮ್ಸ್ ಅಂಡ್ ಜ್ಯುವೆಲ್ರಿ ಅವೆಲ್ಲ ದುಬಾರಿ ಆಗೋಕ್ ಶುರುವಾಗಿತ್ತು. ಅಮೆರಿಕದ ಕಂಪನಿಗಳು ಕೂಡ ಭಾರತ ಇಷ್ಟು ವೇಗವಾಗಿ ಪ್ರಗತಿ ಕಾಣ್ತಿರೋ ಒಂದು ಮುಕ್ತ ಡೆಮೋಕ್ರೆಟಿಕ್ ಮಾರ್ಕೆಟ್ ಅಲ್ವಾ ಇದು, ಡೆಮೋಕ್ರಸಿ ಇದೆ ಮತ್ತೆ ಫ್ರೀ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದೆ. ಅಯ್ಯೋ ಅಷ್ಟು ದೊಡ್ಡ ಜನಸಂಖ್ಯೆಯ ರಾಷ್ಟ್ರದಲ್ಲಿ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ವಲ್ಲ ಸರಿಯಾಗಿ ಅಂತ ಹೇಳಿ ಅಮೆರಿಕದ ಕಂಪನಿಗಳು ಕೂಡ ಪ್ರೆಷರ್ ಹಾಕೋಕ್ ಶುರು ಮಾಡುದು ಅಲ್ಲಿನ ಅಮೆರಿಕ ಸರ್ಕಾರದ ಮೇಲೆ, ಭಾರತದ ಮಾರ್ಕೆಟ್ ನಮಗೆ ಬೇಕು ಅಂತ. ಸೊ ಫೈನಲಿ ಅಮೆರಿಕ ಬಗ್ಬೇಕಾಯ್ತು. ನಿಧಾನಕ್ಕೆ ಅಮೆರಿಕ ತನ್ನ ಹೈ ಟೆಕ್ನಾಲಜಿ ಮಷಿನರಿಯನ್ನ ಭಾರತಕ್ಕೆ ರಫ್ತು ಮಾಡೋಕ್ ಶುರು ಮಾಡ್ತು. ಅಮೆರಿಕ ಮಾಡಿದ್ಮೇಲೆ ಕಳ್ಳರ ತರ ನಿಧಾನಕ್ಕೆ ಅವ್ರ ದಾರಿಗೆ ಬಂದ್ಮೇಲೆ ಅಮೆರಿಕದ ಮಿತ್ರರು ನೀವು ಮಾಡ್ತೀರಿ, ನಾವು ಮಾತ್ರ ಯಾಕೆ ದೂರ ಇರಬೇಕು ಭಾರತದಿಂದ ಅಂತ ಹೇಳಿ ಅವರು ಕೂಡ ಓಡೋಡ್ ಬಂದ್ರು ಭಾರತದ ಜೊತೆ ಸಂಬಂಧವನ್ನ ಚೆನ್ನಾಗಿ ಮಾಡ್ಕೊಳ್ಳಕ್ಕೆ. ಯುರೋಪಿಯನ್ ಒಕ್ಕೂಟ,
ಭಾರತದಿಂದ ಜವಳಿ, ಲೆದರ್ ಮತ್ತು ಕೆಮಿಕಲ್ಸ್ ಅನ್ನ ಇಂಪೋರ್ಟ್ ಮಾಡಿಕೊಳ್ತು, ಕೈಗಾರಿಕಾ ಉಪಕರಣಗಳನ್ನ ಭಾರತಕ್ಕೆ ಕಳಿಸೋಕೆ ಶುರು ಮಾಡ್ತು. ಅತ್ತ ರಷ್ಯಾ ಭಾರತಕ್ಕೆ ಡಿಫೆನ್ಸ್ ಹಾರ್ಡ್ವೇರ್ ಸಪ್ಲೈ ಮಾಡಿ ಭಾರತದಿಂದ ಫಾರ್ಮಾ ಮತ್ತು ಚಹಾ ಪುಡಿ ಇವೆಲ್ಲ ಖರೀದಿ ಮಾಡ್ತಾ ಇತ್ತು. ಇನ್ನು UAE ಮತ್ತು ಸೌದಿ ಅರೇಬಿಯಾ ಭಾರತಕ್ಕೆ ತೈಲ ರಫ್ತು ಮಾಡಿ ಭಾರತದಿಂದ ರತ್ನಗಳು ಮತ್ತು ಅಕ್ಕಿಯನ್ನು ಆಮದು ಮಾಡ್ಕೊಳ್ತಾ ಇದ್ರು. ನಿಧಾನಕ್ಕೆ ಜಪಾನ್ ಮತ್ತು ಚೈನಾ ಕೂಡ ಭಾರತದ ಜೊತೆ ಆಕ್ಟಿವ್ ಆಗಿ ವ್ಯಾಪಾರ ಶುರು ಮಾಡಿದ್ರು. ಸೊ ಏನೋ ಮಾಡ್ಬಿಡ್ತೀನಿ, ಭಾರತವನ್ನು ಮಲಗಿಸ್ಬಿಡ್ತೀನಿ, ಸ್ಯಾಂಕ್ಷನ್, ಈಗ ಬಿಟ್ಟು ಟ್ಯಾರಿಫ್, ಇದು ಅಮೆರಿಕ ಭಾರತ ಟ್ರೇಡ್ಗೆ ಮಾತ್ರ ಅಪ್ಲೈ ಆಗೋದು. ಅವಾಗ ಸ್ಯಾಂಕ್ಷನ್, ನಿರ್ಬಂಧ, ಒಂದು ರೀತಿ ಯಾವುದೋ ಚಿಲ್ಲರೆ ರಾಷ್ಟ್ರವನ್ನು ಟ್ರೀಟ್ ಮಾಡ್ದಂಗೆ ಮಾಡಿತ್ತು ಅಮೆರಿಕ. ಅವಾಗ ಸ್ಯಾಂಕ್ಷನ್ ಅಂತ ಅದರ ಅರ್ಥ ನಮ್ಮ ನಿಮ್ಮ ನಡುವೆಲ್ಲ ಮುಗಿದೋಯ್ತು, ನಮ್ಮ ಜೊತೆಗಿರೋರು ಕೂಡ, ಅಮೆರಿಕದ ಫ್ರೆಂಡ್ಸ್ ಕೂಡ ನಿಮ್ಮೊಟ್ಟಿಗೆ ವ್ಯವಹಾರ ಮಾಡಂಗಿಲ್ಲ ಅಂತ ಹೇಳಿ ಆ ರೀತಿ ಬೆದರಿಸಿದ್ರು. ಆದರೆ ಒಂದೇ ವರ್ಷದಲ್ಲಿ ತೆಪ್ಪಗೆ ಅಮೆರಿಕ ವಾಪಸ್ ಬರಬೇಕಾಯಿತು. ತನ್ನ ನಿರ್ಧಾರವನ್ನು ಪುನಃ ಥಿಂಕ್ ಮಾಡೋ ಹಾಗೆ ಭಾರತ ಅಮೆರಿಕಾಗೆ ಪಾಠ ಕಲಿಸ್ತು. ಯಾವ ನಿರ್ಬಂಧ ಹಾಕಿದ್ರೋ ಅಣ್ವಸ್ತ್ರ ಪರೀಕ್ಷೆ ಮಾಡಿದಕ್ಕೆ ಅದೇ ಭಾರತವನ್ನ ಅಣುಶಕ್ತ ರಾಷ್ಟ್ರ ಅಂತ ಅಮೆರಿಕ ರೆಕಗ್ನೈಸ್ ಮಾಡೋ ರೀತಿ ಆಯಿತು. 2000ನೇ ಇಸವಿಯಲ್ಲಿ ಅದೇ ಬಿಲ್ ಕ್ಲಿಂಟನ್ ಭಾರತಕ್ಕೆ ಭೇಟಿ ನೀಡಿದ್ರು. ಅದು ಬರೋಬ್ಬರಿ 22 ವರ್ಷಗಳ ನಂತರ ಅಮೆರಿಕದ ಅಧ್ಯಕ್ಷರೊಬ್ಬರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಂತಹ ವಿಚಾರ ಆಗಿತ್ತು. ಇದಾದ್ಮೇಲೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ವೃದ್ಧಿಸೋಕೆ ಶುರುವಾಯಿತು. ಹಾಗಂತ ಎಲ್ಲ ಸರಿ ಹೋಯ್ತು ಅಂತಲ್ಲ. 2001ರಲ್ಲಿ ಜಾರ್ಜ್ ಡಬ್ಲ್ಯೂ ಬುಷ್ ಅಧಿಕಾರ ವಹಿಸಿಕೊಂಡಾಗ ಭಾರತ ಅಮೆರಿಕ ಸಂಬಂಧ ಮತ್ತೆ ಲೈಟ್ ಆಗಿ ಹಳಸೋಕೆ ಶುರುವಾಗಿತ್ತು. ಮೊದಲು ಚೆನ್ನಾಗೇ ಇದ್ರು. ಅವಳಿ ಕಟ್ಟಡದ ದಾಳಿ ಆದಾಗ ಭಾರತ ಮತ್ತು ಅಮೆರಿಕ ಪಾರ್ಟ್ನರ್ಸ್ ಇಬ್ರು ಒಟ್ಟಿಗೆ ಹೋರಾಡೋಣ ಅಂತೆಲ್ಲ ಹೇಳಿಕೆ ಕೊಟ್ಟರು. ಒಂದಷ್ಟು ನಿರ್ಬಂಧಗಳನ್ನ ತೆಗೆದು ಕೂಡ ಹಾಕಿದ್ರು. ಆದ್ರೆ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಸಾರಿದಾಗ ಅಮೆರಿಕ ಪಾಕಿಸ್ತಾನದ ಕಡೆ ಜಾಸ್ತಿ ಹೊರಳಿತು. ಪಾಕ್ನ ಜಾಗ ಬೇಕಾಗಿತ್ತು, ವಾಯು ಪ್ರದೇಶ ಬೇಕಾಗಿತ್ತು. ಹೀಗಾಗಿ ಪಾಕ್ ಮತ್ತು ಅಮೆರಿಕ ಹತ್ರ ಆದ್ರು. ಪಾಕಿಸ್ತಾನದ ಮೇಲೆ ಹೇರಿದ ನಿರ್ಬಂಧವನ್ನ ತೆಗೆದು ಹಾಕಿದ್ರು. ಇದು ಭಾರತ ಅಮೆರಿಕವನ್ನ ಮತ್ತೊಮ್ಮೆ ಅಪನಂಬಿಕೆಯಿಂದ ನೋಡಂಗ್ ಮಾಡ್ತು. ಆದ್ರೆ ಎಷ್ಟೇ ಉಗ್ರ ಹೋರಾಟ ಅಂದ್ರೂ ಕೂಡ ಭಾರತವನ್ನ ದೂರ ಇಟ್ಟು ಅಮೆರಿಕ ಈ ಭಾಗದಲ್ಲಿ ಪ್ರಭಾವ ಬೆಳೆಸೋಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಇಲ್ಲಿ ಚೀನಾ ಎದ್ದು ನಿಂತಿತ್ತು. ಅವ್ರನ್ನ ಕಟ್ಟ ಹಾಕೋಕೆ ಜಪಾನ್, ಸೌತ್ ಕೊರಿಯಾ ಇವರು ಯಾರೂ ಕೂಡ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಅವರಿಗೆ ಭಾರತದ ಶಕ್ತಿ ಗೊತ್ತಿತ್ತು. ಹೀಗಾಗಿ ಬುಷ್ ತಮ್ಮ 2ನೇ ಅವಧಿಯಲ್ಲಿ 2005ರ ನಂತರ ಕಂಪ್ಲೀಟ್ ಚೇಂಜ್ ಆಗಿ ಭಾರತದ ಕಡೆಗೆ ಫೋಕಸ್ ಮಾಡಿದ್ರು. 2005ರಲ್ಲಿ ಆಗ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಕಮ್ಯುನಿಸ್ಟರ ವಿರೋಧದ ನಡುವೆ ಕೂಡ ಅವರು ಅಮೆರಿಕ ಜೊತೆಗೆ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಮಾಡಿಕೊಂಡ್ರು. ಇದು ಭಾರತ ಅಮೆರಿಕ ಸಂಬಂಧದಲ್ಲಿ ದೊಡ್ಡ ತಿರುವು, ಇದು ದೊಡ್ಡ ಮೈಲುಗಲ್ಲು. ಇದು ಅಲ್ಲಿಂದ ಅತ್ಯಂತ ಆತ್ಮೀಯ ಸಂಬಂಧವನ್ನ ರೂಪುಗೊಳಿಸೋ ಕಡೆ 2 ರಾಷ್ಟ್ರಗಳು ಹೆಜ್ಜೆ ಇಟ್ವು. ಮನಮೋಹನ್ ಸಿಂಗ್ ಧೈರ್ಯ ಮಾಡಿ ತಮ್ಮ ಸರ್ಕಾರವನ್ನ ಪಣಕ್ಕಿಟ್ಟು, ವೈಯಕ್ತಿಕ ಪ್ರತಿಷ್ಠೆಯನ್ನ ಕೂಡ ಪಣಕ್ಕಿಟ್ಟು, ಇಡೀ 10 ವರ್ಷದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ತುಂಬಾ ಸ್ಟ್ರಾಂಗ್ ಅಂತ ತೋರಿಸ್ಕೊಂಡಿದ್ದಂಥ ಮೂಮೆಂಟ್ ಆಗಿತ್ತು. ಅದು ಗಟ್ಟಿಯಾಗಿ, ನಾನು PM ಆಗಿರ್ಬೇಕಾ ನಿಮಗೆ, ಓಕೆ ನೀವು ಆಯ್ಕೆ ಮಾಡಿರ್ಬೋದು, ಬಟ್ ನಾನು ಇರಬೇಕಾ, ಇದನ್ನು ಮಾಡಿ ಅಂತ ಹೇಳಿ ಮಾಡಿಸ್ದಂಗಿತ್ತು ಮನಮೋಹನ್ ಸಿಂಗ್. ಅದನ್ನ ಅಗ್ರಿಮೆಂಟ್ ಆಗಿದ್ದೇ ಆಗಿದ್ದು. ಭಾರತಕ್ಕೆ ನ್ಯೂಕ್ಲಿಯರ್ ಫ್ಯೂಯಲ್ ಕೊಡೋಕೆ ಅಮೆರಿಕದ ಮಿತ್ರರೆಲ್ಲ ರೆಡಿ ಆದರು. ಡಿಫೆನ್ಸ್ ಡೀಲ್ಗಳಿಗೆಲ್ಲ ಓಡೋಡ್ ಬಂದರು ಉಳಿದವರು ಕೂಡ. ಬುಷ್ ಮಾರ್ಚ್ 2006ಕ್ಕೆ ಭಾರತಕ್ಕೆ ಬಂದರು. ತಂತ್ರಜ್ಞಾನ ಬೆಳೀತಾ ಇದ್ದ ಹಾಗೆ ಫೇಸ್ಬುಕ್, ಗೂಗಲ್, ಮೈಕ್ರೋಸಾಫ್ಟ್ ನಂತ ಅಮೆರಿಕನ್ ಕಂಪನಿಗಳು ಕೂಡ ಭಾರತಕ್ಕೆ ಬಂದವು. ವ್ಯಾಪಾರ, ರಕ್ಷಣೆ, ಸ್ಟ್ರಾಟಜಿಕ್ ಕ್ಷೇತ್ರದಲ್ಲಿ ಪಾಲುದಾರಿಕೆ ಹೆಚ್ಚಾಯಿತು. ಇಬ್ಬರು ಜಂಟಿ ಸಮರಾಭ್ಯಾಸ ಮಾಡಿದ್ರು. ಕ್ವಾಡ್ ರಚನೆ ಆಯಿತು. ಮುಂಬೈ ದಾಳಿಯಾದ ನಂತರ ಅಮೆರಿಕ, ಭಾರತಗಳು ಉಗ್ರ ವಿರೋಧಿ ಕಾರ್ಯಾಚರಣೆಯಲ್ಲಿ ಒಟ್ಟಾದವು. ಈ ಮಧ್ಯೆ ಪಾಕಿಸ್ತಾನ ಚೀನಾ ಜೊತೆಗೆ ಸೇರ್ಕೊಳ್ತು. ಚೀನಾ BRI ಸೇರಿ ಸಾಕಷ್ಟು ಅಮೆರಿಕಗೆ ಸವಾಲೊಡ್ಡೋ ಯೋಜನೆ ತಗೊಬಂತು. ಇದೆಲ್ಲ ಭಾರತದ ಪ್ರಾಮುಖ್ಯತೆಯನ್ನು ಅಮೆರಿಕಗೆ ಇನ್ನಷ್ಟು ಅರ್ಥ ಮಾಡಿಸ್ತು. ಒಬಾಮಾರಿಂದ ಬೈಡೆನ್ ತನಕ ಎಲ್ಲರೂ ಭಾರತದ ವಿಚಾರದಲ್ಲಿ ಸೂಕ್ಷ್ಮವಾಗಿ ನಡ್ಕೊಂಡ್ರು. ಆದ್ರೆ ಟ್ರಂಪ್ ಎಲ್ಲ ಆಟವನ್ನ ಕೆಡಿಸ್ತಾ ಇದ್ದಾರೆ, ಸಂಬಂಧವನ್ನ ಹಾಳು ಮಾಡ್ತಿದ್ದಾರೆ. ಭಾರತದ ವಿರುದ್ಧ ಬಾಯಿಗೆ ಬಂದಂತೆ ದೇಶದ ಜನರನ್ನ ಕೂಡ ಕೆರಳಿಸ್ತಾ ಇದ್ದಾರೆ. ಇದು ಭಾರತವನ್ನ ಅನಿವಾರ್ಯವಾಗಿ ಅಮೆರಿಕದಿಂದ ದೂರ ಮಾಡೋ ರೀತಿ, ಅಥವಾ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಿಂದ ದೂರ ಮಾಡೋ ರೀತಿ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳದೆ ಸ್ವಲ್ಪ ಅವ್ರನ್ನ ದೂರನೇ ಇಡೋಣಪ್ಪ, ಇವ್ರ ಸವಾಸ ಬೇಡ ಅಂಥೇಳಿ ಅವ್ರನ್ನ ಅಪನಂಬಿಕೆಯಿಂದ ನೋಡೋ ರೀತಿಯಲ್ಲಿ ಮಾಡ್ತಾ ಇದೆ. ಯಾಕೆ ಈ ರೀತಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕ ಪೂರ್ತಿ ಆಗಲ್ಲ ಅಂತ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ, ಟ್ರಂಪ್ ತಾತ್ಕಾಲಿಕ, ಆತ ಹೆಚ್ಚಂದ್ರೆ 3 ವರ್ಷ ಅಧಿಕಾರದಲ್ಲಿರ್ತಾರೆ. ಅದರಲ್ಲೂ ಕೂಡ ಅಮೆರಿಕದಲ್ಲಿ ಒಬ್ಬರಿಗೆ 2 ಟರ್ಮ್ ಅಧಿಕಾರ ನಡೆಸೋಕ್ಕಾಗೋದು ಅಧ್ಯಕ್ಷರಾಗಿ. ಹಾಗಾಗಿ 2ನೇ ಟರ್ಮ್ ಅರ್ಧ ಬರ್ತಾ ಬರ್ತಾ ಇನ್ನೊಂದು ವರ್ಷ ಕಳೆಯೋಷ್ಟರಲ್ಲಿ ಲೇಮ್ ಡಕ್ ಪ್ರೆಸಿಡೆಂಟ್ ಆಗ್ತಾರೆ. ಅವ್ರಿಗೆ ಯಾವುದೇ ಅಂತ ದೊಡ್ಡ ಕಿಮ್ಮತ್ತಿರೋದಿಲ್ಲ. ಅವರು ವೀಕ್ ಆಗ್ತಾರೆ. ಸರ್ಕಾರ ಮತ್ತು ಅಮೆರಿಕದ ಎಸ್ಟಾಬ್ಲಿಷ್ಮೆಂಟ್ ಅವರ ಮಾತಿಗೆ ವೇಟ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಹೀಗಾಗಿ ಭಾರತ ಜಾಸ್ತಿ ಮಾತಾಡದೆ ಸೈಲೆಂಟ್ ಆಗಿದೆ. ಟ್ರಂಪ್ಗೆ ಜಾಸ್ತಿ ರೆಸ್ಪಾಂಡ್ ಮಾಡ್ತಿಲ್ಲ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಮತಿಭ್ರಷ್ಟರಂತೆ ದಿನಕ್ಕೊಂದೊಂದು ರೀತಿ ಮಾತಾಡ್ತಿದ್ರು ಕೂಡ ಭಾರತ ಜಾಸ್ತಿ ರೆಸ್ಪಾಂಡ್ ಮಾಡ್ತಿಲ್ಲ. ಟ್ರಂಪ್ ಶಾಶ್ವತ ಅಲ್ಲ ಅನ್ನೋದು ಭಾರತಕ್ಕೂ ಕೂಡ ಗೊತ್ತು. ಅಮೆರಿಕ ಅನ್ನೋ ರಾಷ್ಟ್ರ ಶಾಶ್ವತ, ಭಾರತ ಅನ್ನೋ ರಾಷ್ಟ್ರ ಶಾಶ್ವತ. 2 ರಾಷ್ಟ್ರಗಳಲ್ಲಿರೋ ನಿಲುವುಗಳೇನಿದೆ, ಡೆಮೋಕ್ರಸಿ ಮತ್ತು ಫ್ರೀ ಮಾರ್ಕೆಟ್, ಫ್ರೀ ಎಕಾನಮಿ, ಆ ತತ್ವಗಳೇನಿದಾವೆ, ಮಾನವ ಹಕ್ಕುಗಳು, ಅದು ಶಾಶ್ವತ ಅನ್ನೋದು ಗೊತ್ತು 2 ರಾಷ್ಟ್ರಗಳಿಗೂ. ಹಾಗಾಗಿ ಭಾರತ ಟ್ರಂಪ್ಗೆ ಮತ್ತು ಅವರ ಈ ಪಟಾಲಂಗೆ ಜಾಸ್ತಿ ರೆಸ್ಪಾಂಡ್ ಮಾಡ್ತಾ ಇಲ್ಲ.